Hello students, welcome back to Chem Mastery online classes. ನಾವು ಇವತ್ತು ತಗೋತಾ ಇರೋಂಥ ಚಾಪ್ಟರ್ ಬಂದು ಚಾಪ್ಟರ್ 1 ದಟ್ ಈಸ್ ಸೊಲ್ಯೂಷನ್. ಸೊಲ್ಯೂಷನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಆ್ಯಂಡ್ ಇದನ್ನು ಬೋರ್ಡ್ ಎಕ್ಸಾಮ್ಗೆ ಆ್ಯಂಡ್ ಅಗೈನ್ ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ನಾವೇನು ಡಿಸ್ಕಸ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಫಾರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಇದರಲ್ಲಿ ನಾನು ಈ ಚಾಪ್ಟರ್ಲಿ ಫಸ್ಟ್ ಪಾಯಿಂಟ್ ಹಾಕ್ಕೊಂಡಿರೋದು ಇಥಲಿನ್ ಗ್ಲೈಕಾಲ್ ಬಗ್ಗೆ ಹಾಕಿದ್ದೀನಿ. ಇದೊಂದು ಆ್ಯಂಟಿ ಫ್ರೀಸರು, ಆಯಿತಾ. ಕಾರಲ್ಲಿ ಕೂಲೆಂಟಾಗಿ ಯೂಸ್ ಮಾಡ್ತಾರೆ, ಆಯಿತಾ. ಕಾರಲ್ಲಿ ಕೂಲೆಂಟಾಗಿ ಯೂಸ್ ಮಾಡ್ತೀವಿ. ಓಕೆ, ಇದೊಂದು ಮಲ್ಟಿಪಲ್ ಚಾಯ್ಸಲ್ಲಿ ಲಾಸ್ಟಲ್ಲಿ ಕೇಳಿದ್ರು ಒಂದ್ಸಲಿ, ಹಾಗಾಗಿ ಇದೊಂದು ಟಾಪಿಕ್ನ ಪರ್ಟಿಕ್ಯುಲರಾಗಿ ಇದೊಂದನ್ನು ಹಾಕಿದ್ದೀನಿ. ಇನ್ನೊಂದು ಬಂದು ಹೆನ್ರೀಸ್ ಲಾ ಅಂತಿದೆ. ಇದೊಂದು ಎಲ್ಲರೂ ಹೇಳೇ ಇರ್ತಾರೆ. ಹೆನ್ರೀಸ್ ಲಾ ಸ್ಟೇಟ್ಮೆಂಟು ಮತ್ತು ಮ್ಯಾಥಮೆಟಿಕಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. The partial pressure of a gas in a vapor phase is proportional to the mole fraction of the gas in the solution. So ಇದಕ್ಕೊಂದು ಮ್ಯಾಥಮೆಟಿಕಲ್ ಫಾರ್ಮ್ ಇದೆ, P is equal to KH into X. X is the mole fraction, H is the Henry constant, P is the pressure. ಓಕೆ, ಇಲ್ಲಿ ಹೇಳ್ತಾ ಹೋಗ್ತಾರೆ KH ವ್ಯಾಲ್ಯೂ ಜಾಸ್ತಿ ಆದಂಗೆಲ್ಲ ಏನಾಗ್ತಾ ಇರುತ್ತೆ, ಸಾಲಬಿಲಿಟಿ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಹೈಯರ್ ದ ವ್ಯಾಲ್ಯೂ ಆಫ್ KH at a given pressure, ಲೋವರ್ ಇಸ್ ದಿ ಸಾಲ್ಯುಬಿಲಿಟಿ, ಲೋವರ್ ಆಗ್ತಾ ಇರುತ್ತೆ. KH ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, KH ವ್ಯಾಲ್ಯೂ ಇಸ್ ಸಾಲ್ಯುಬಿಲಿಟಿಗೆ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಇದು ಹೆಚ್ಚಾಗ್ತಾ ಇದ್ರೆ ಇದು ಕಮ್ಮಿ ಆಗ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಇನ್ವರ್ಸ್ಲಿ ಪ್ರಪೋರ್ಷನಲ್, ಸೊ ಹಾಗಾಗಿ ಏನಾಗಬೇಕು ನಮಗೆ, ಇಟ್ ಶುಡ್ ಬಿ KH ವ್ಯಾಲ್ಯೂ ಶುಡ್ ಬಿ ಲೆಸ್. ಕಮ್ಮಿ ಬಂದಷ್ಟು ಸಾಲ್ಯುಬಿಲಿಟಿ ಜಾಸ್ತಿ ಇದೆ ಅಂತ. ಎಕ್ಸಾಂಪಲ್, ಇದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿದ್ದಾವೆ ಅಂತ ನೋಡಿದ್ರೆ, ಟು ಇನ್ಕ್ರೀಸ್ ದಿ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಸೋಡಾ ವಾಟರ್, ಬಾಟಲ್ ಈಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್. ಇದು ಒಂದು ಅಪ್ಲಿಕೇಶನ್ನು. ಸ್ಕೂಬಾ ಡೈವರ್ಸ್ ಮಸ್ಟ್ ಕೋಪ್ ವಿತ್ ಹೈ ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಗ್ಯಾಸಸ್ ವೈಲ್ ಬ್ರೀತಿಂಗ್ ಅಟ್ ಹೈ ಪ್ರೆಷರ್ ಅಂಡರ್ ವಾಟರ್. ಎರಡು ಅಪ್ಲಿಕೇಶನ್ನ ನಾವು ತಲೆಯಲ್ಲಿ ಇಟ್ಕೋಬೋದು. ಓಕೆ, ಸಾಮಾನ್ಯವಾಗಿ ಅಪ್ಲಿಕೇಶನ್ಸ್ ಬಗ್ಗೆ ಏನು ಬರೋದಿಲ್ಲ, ನಮಗೆ ಇಲ್ಲಿ ಕೇಳೋದು ಮ್ಯಾಥಮೆಟಿಕಲ್ ಫಾರ್ಮು ಮತ್ತು ಸ್ಟೇಟ್ಮೆಂಟ್ ಅಂದು, ಇದೊಂದು ತಲೆಯಲ್ಲಿ ಇಟ್ಕೊಂಡಿದೆ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್, ಥಿಯರಿಟಿಕಲ್ ಆಸ್ಪೆಕ್ಟ್ ಇರುವಂಥದ್ದು ಚಾಪ್ಟರ್ 1ನಲ್ಲಿ, ದಟ್ ಈಸ್ ರೌಲ್ಸ್ ಲಾ. ಫಾರ್ ಎನಿ ಸೊಲ್ಯೂಷನ್, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ವಾಲಟೈಲ್ ಕಾಂಪೌಂಡ್ ಇನ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಇದನ್ನೊಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ರೆ, ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು P0 ಇಂಟು ಎಕ್ಸ್ ಅಂತ ಹೇಳ್ತಾರೆ. ಪಾರ್ಷಿಯಲ್ ವೇಪರ್ ಪ್ರೆಷರ್ ಆ್ಯಂಡ್ ಎಕ್ಸ್ ಅಂತ. ಓಕೆ, ಇದೊಂದು ಮ್ಯಾಥಮೆಟಿಕಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇದೊಂದಿದೆ. ಓಕೆ, ದಿಸ್ ಈಸ್ ರೌಲ್ಸ್ ಲಾ. ನೆಕ್ಸ್ಟ್, ಇದರಲ್ಲಿ ನಮಗೆ ಇದ್ರ ಮೇಲೆ ಟೈಪ್ಸ್ ಆಫ್ ಕ್ವಶನ್, ಇದ್ರ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಆಸ್ಪೆಕ್ಟು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ. ಇದರೊಳಗೆ ನಾವಿಲ್ಲಿ ಗ್ಯಾಶಿಯಸ್ ಸೊಲ್ಯೂಷನ್ಗಳು, ಲಿಕ್ವಿಡ್ ಸೊಲ್ಯೂಷನ್ಗಳನ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಇದನ್ನ ಎಕ್ಸಾಂಪಲ್ ಕೊಡ್ತಾನೆ. ನಾವು ತಗೊಳ್ಳೋಂಥ ಸೊಲ್ಯೂಷನ್ನು ಗ್ಯಾಶಿಯಸ್ ಸೊಲ್ಯೂಷನ್ನ, ಓಕೆ, ಲಿಕ್ವಿಡ್ ಸೊಲ್ಯೂಷನ್ನ ಅಥವಾ ಸಾಲಿಡ್ ಸೊಲ್ಯೂಷನ್ನ, ಇದನ್ನು ಕ್ಲಾಸಿಫೈ ಮಾಡೋಕ್ಕೆ ನಾವೇನು ಮಾಡಬೇಕು, ಸಾಲ್ವೆಂಟ್ ಪಾರ್ಟ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೋಬೇಕು. ಸಾಲ್ವೆಂಟ್ ಪಾರ್ಟು ಏನಾಗಿರುತ್ತಲ್ವ, ಸಾಲ್ವೆಂಟ್ ಈಗ ನಮಗೇನಾದ್ರೂ ಓಕೆ ಗ್ಯಾಸ್ ಆಗಿದ್ರೆ, ದ ಸೊಲ್ಯೂಷನ್ ವಿಲ್ ಬಿಕಮ್ ಗ್ಯಾಶಿಯಸ್ ಸೊಲ್ಯೂಷನ್. ಏನಾಗುತ್ತೆ, ಗ್ಯಾಶಿಯಸ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇಫ್ ದ ಸಾಲ್ವೆಂಟ್ ಈಸ್ ಲಿಕ್ವಿಡ್ ಒಳಗೆ ಏನಾದ್ರು ಡಿಸಾಲ್ವ್ ಆಗ್ತಾ ಇದೆ, ವಾಟ್ ಎವರ್ ಇಟ್ ಮೇ ಬಿ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಇದಾಗ್ತಾ ಇದ್ರೆ ವಿ ಕಾಲ್ ದಟ್ ಆಸ್ ಲಿಕ್ವಿಡ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಸಾಲ್ವೆಂಟ್ ಏನಾದ್ರು ಸಾಲಿಡ್ ಆದರೆ, ಓಕೆ, ಸಾಲಿಡ್ ಆದರೆ ದ ಸೊಲ್ಯೂಷನ್ ವಿಲ್ ಬಿಕಮ್ ಸಾಲಿಡ್ ಸೊಲ್ಯೂಷನ್. ಈ ಪಾರ್ಟ್ನ ಕರೆಕ್ಟಾಗಿ ಗಮನ ಇಟ್ಕೊಂಡು, ಸಾಲ್ವೆಂಟು ಯಾವ ಮೀಡಿಯಮಲ್ಲಿದೆ ಆ ಥರ ಸೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ನಿಮಗೆ ಇನ್ನೊಂದು ಥಿಯರಿ ಇರುವಂಥದ್ದು ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ. ಇದೊಂದು 2 ಮಾರ್ಕ್ಸ್ ಬರುವಂಥ ಕ್ವಶನ್ನು, ಸಾಮಾನ್ಯವಾಗಿ ಕೇಳ್ತಾನೆ ಬರ್ತಾ ಇದ್ದಾರೆ, ಈ ಸಲನೂ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಓಕೆ, ಫಸ್ಟ್ ಡಿಫ್ರೆನ್ಸ್ ಏನು ಹೇಳ್ಬೋದು, ರೌಲ್ಸ್ ಲಾ ಒಬೇ ಮಾಡುತ್ತೆ ಐಡಿಯಲ್ ಸೊಲ್ಯೂಷನು, ಇಟ್ ಡಸ್ ನಾಟ್ ಒಬೇಸ್ ರೌಲ್ಸ್ ಲಾ. ಎರಡನೇದು ಒಂದು ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಅಂತ ಹೇಳಿದ್ದೀನಿ. ದಿಸ್ ಈಸ್ ಡೆಲ್ಟಾ H MIX ಈಸ್ ಈಕ್ವಲ್ ಟು 0.
ಆಯಿತಾ. ಇದು ನಾನು ಸ್ಟೇಟ್ಮೆಂಟಲ್ಲಿ ಬರೆದಿದ್ದೀನಿ ಅಷ್ಟೇ. ಎರಡನೇದು, ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಈ ಕಡೆ. ಓಕೆ, ಅದಕ್ಕೊಂದು ಎರಡು ಎಕ್ಸಾಂಪಲ್ ಹಾಕಿದ್ದೀನಿ. ಡಿಫ್ರೆನ್ಸ್ಗೆ ಎಕ್ಸಾಂಪಲ್ ಯಾಕೆ ಬರೆದಿದ್ದೀನಿ ಅಂದರೆ ಇವನ್ನೆಲ್ಲ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ. ಸೊ ಸಿ ಇ ಟಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ, ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. NHCN NF10ನ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕ್ಲಾಸಿಫೈ ಮಾಡಿದ್ರೆ, ಫಿನಾಲ್ ಮತ್ತು ಅನಿಲಿನ್ನ ವಿ ಕ್ಯಾನ್ ಕನ್ಸಿಡರ್ ದಟ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಓಕೆ, ಇದಾದಮೇಲೆ ಇನ್ನೊಂದು ಥಿಯರಿ ಏನಿದೆ, ಇನ್ನೊಂದು ನೋಡಬೇಕಾಗಿರೋದು ಇಂಪಾರ್ಟೆಂಟ್ ಆಗಿದ್ರೆ ಅಜಿಯೋಟ್ರೋಪ್ಸ್ ಅಂದರೆ ಏನು ಅಂತ. ಸೊ ಅಜಿಯೋಟ್ರೋಪ್ಸು ತನ್ನ ಕಾಂಪೋಸಿಷನ್ನ ಸೇಮ್ ಇಟ್ಕೊಂಡು ಯಾವುದರಲ್ಲಿ, ಲಿಕ್ವಿಡ್ ಮತ್ತು ವೇಫರ್ ಫೇಸಲ್ಲಿ, ಆ್ಯಂಡ್ ಇವುಗಳು ಬಾಯ್ಲ್ ಕೂಡ ಒಂದೇ ಟೆಂಪರೇಚರಲ್ಲಿ ಬಾಯ್ಲ್ ಆಗ್ತಾ ಹೋಗ್ತವೆ, ಎರಡೂ ಲಿಕ್ವಿಡು ಕೂಡ. ಈ ಥರದ ನಾವು ಅಜಿಯೋಟ್ರೋಪ್ಸ್ ಅಂತ ಕರಿತೀವಿ. ಡೆಫಿನೇಷನ್ ಸಾಮಾನ್ಯವಾಗಿ ಕಮ್ಮಿ ಕೇಳ್ತಾರೆ, ಬಟ್ ಇದಕ್ಕೆ ಇದರಲ್ಲಿರುವಂಥ ಕ್ಲಾಸಿಫಿಕೇಷನ್, ವಾಟ್ ಈಸ್ ಮಿನಿಮಮ್ ಬಾಯ್ಲಿಂಗ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಅಂತಿದೆಯಲ್ಲ, ಇಲ್ಲಿ ಎಕ್ಸಾಂಪಲ್ಸ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಲ್ಗೆ ಎಥನಾಲ್ ವಾಟರ್ ಮಿಕ್ಸ್ಚರ್ ತೊಗೊಂಡ್ರೆ ನಾವು, ಅದೇ ಯಾವುದಕ್ಕೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ಗೆ ನೈಟ್ರಿಕ್ ಆ್ಯಸಿಡು ಮತ್ತು ವಾಟರ್ ತಗೋತೀವಿ. ಸಮ್ಟೈಮ್ಸ್ ಈ ಪರ್ಸಂಟೇಜ್ ಕೇಳೋದು ಉಂಟು, ಹಾಗಾಗಿ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಇವೆರಡು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಾದಮೇಲೆ ಇನ್ನೊಂದು ಥಿಯರಿ ಏನು ಉಳ್ಕೊಳ್ಳುತ್ತೆ ಅಂತಂದರೆ, ಇಲ್ಲಿ ರಿವರ್ಸ್ ಆಸ್ಮೋಸಿಸ್ ಅನ್ನೋದು ಕ್ವಶನ್ನು ಎಲ್ಲ ಎಕ್ಸಾಮಲ್ಲೂ ಎಲ್ಲ ಬೋರ್ಡ್ ಪೇಪರ್ ಟೆಸ್ಟ್ಗಳಲ್ಲಿ ನಡೆದಿರೋದ್ರಲ್ಲಿ ಬಂದೇ ಬರುತ್ತೆ. ಇದೊಂದು ಇಂಪಾರ್ಟೆಂಟ್ ಆಗಿದೆ. ದಿಸ್ ಈಸ್ ಅ 2 marks ಕ್ವಶನ್. ಅಗೇನ್, if the pressure larger than the osmotic pressure is applied on the solution side, pure solvents flows out of the solution through semi-permeable membrane. This is what called as reverse osmosis. ಇದಕ್ಕೆ ಒಂದು ಎಕ್ಸಾಂಪಲ್ ಬಂದು ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್. ಡಿಸ್ಟಿಲೇಷನ್ ಅಂತೆಲ್ಲ ಬರೀತಾರೆ, ತಪ್ಪು ಮಾಡ್ತಾರೆ. ಯು ಶುಡ್ ಅವಾಯ್ಡ್ ದೋಸ್ ಥಿಂಗ್ಸ್. ಸೊ ಇಲ್ಲಿ ನಾವೇನು ಬರೀಬೇಕು, ಡಿಸ್ಯಾಲಿನೇಷನ್, ರಿಮೂವಲ್ ಆಫ್ ಸಲ್ಯೂಟ್ಸ್ ಇನ್ ಸಿ ವಾಟರ್ನ ನಾವು ಡಿಸ್ಯಾಲಿನೇಷನ್ ಅಂತ ಕರಿತೀವಿ. ಸೊ ಇಷ್ಟು ಥಿಯರಿ ಪಾರ್ಟಲ್ಲಿದೆ. ಇದನ್ನು ಬಿಟ್ಟರೆ ಇನ್ನೇನು ಥಿಯರಿಲಿ ಕೇಳ್ಬೋದು ಅಂತಂದರೆ, ಇದೊಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಅನ್ಕೋಬೋದು. ಪಾಸಿಟಿವ್ ಡಿವಿಯೇಷನ್ಗೂ ನೆಗೆಟಿವ್ ಡಿವಿಯೇಷನ್ಗೂ ಡಿಫ್ರೆನ್ಸ್ ಏನಿದೆ ಅಂತ ಕೇಳ್ತಾನೆ. ಓಕೆ, ನಾವು ಐಡಿಯಲ್ಲು ನಾನ್ ಐಡಿಯಲ್ ಡಿಫ್ರೆನ್ಸ್ ಆದಮೇಲೆ ಇದು ನಾನ್ ಐಡಿಯಲಲ್ಲಿ ಕ್ರಿಯೇಟ್ ಆಗುವಂಥ ಕಾನ್ಸೆಪ್ಟ್ ಇದು. ಓಕೆ, ನಾನ್ ಐಡಿಯಲಿಂದ ಕ್ರಿಯೇಟ್ ಆಗುವಂಥ ಕಾನ್ಸೆಪ್ಟು ವಿಚ್ ಈಸ್ ಡಿವೈಡೆಡ್ ಇಂಟು ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಪಾಸಿಟಿವ್ ಡಿವಿಯೇಷನಲ್ಲಿ ಏನಿರುತ್ತೆ ಅಂತಂದರೆ, ಹೊಸ್ದಾಗಿ ಎರಡು ಡಿಫ್ರೆಂಟ್ ಸೊಲ್ಯೂಷನ್ನ ಮಿಕ್ಸ್ ಮಾಡಿದಾಗ ಅದರಲ್ಲಿರುವಂಥ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್, ಅಥವಾ ಇದನ್ನು ಸಿಂಪಲ್ ಆಗಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತಲೂ ಕೂಡ ಕರಿಬೋದು. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಒಂದು ಹೈಡ್ರೋಜನ್ಗೂ ಪಕ್ಕದಲ್ಲಿರುವಂಥ ಎಲೆಕ್ಟ್ರೋನೆಗೆಟಿವ್ ಇನ್ನೊಂದು ಮಾಲಿಕ್ಯುಲರ್ನ ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ಬಾಂಡ್ ಫಾರ್ಮೇಷನ್ ಆಗುತ್ತಲ್ಲ, ಇದನ್ನು ನಾವು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕೇಳ್ತೀವಿ. ಇದೇನಾಗುತ್ತೆ, ಪಾಸಿಟಿವ್ ಡಿವಿಯೇಷನಲ್ಲಿ ಎರಡು ಸೊಲ್ಯೂಷನ್ ಮಧ್ಯೆ ಕಮ್ಮಿ ಇರುತ್ತೆ. ಯಾವುದಕ್ಕೆ, ಪ್ಯೂರ್ ಸಾಲ್ವೆಂಟ್ಗೆ ಕಂಪೇರ್ ಮಾಡಿಕೊಂಡ್ರೆ ಮಿಕ್ಸ್ ಆಗುವಂಥ ಎರಡು ಸಾಲ್ವೆಂಟ್ಗಳಲ್ಲಿ ಏನಾಗುತ್ತೆ, ಸೊಲ್ಯೂಷನ್ಸ್ಗಳಲ್ಲಿ, ಸೊಲ್ಯೂಷನ್ ಅನ್ನೋದಕ್ಕಿಂತ ಸಾಲ್ವೆಂಟೇ ತಗೋಣ. ಸೊ ಅಲ್ಲಿ ಕಮ್ಮಿ ಇರುತ್ತೆ ಅಟ್ರಾಕ್ಷನ್. ಅದಕ್ಕೆ ಎಕ್ಸಾಂಪಲ್ ಬಂದು ಎಥನಾಲು ಅಸಿಟೋನ್ ತಗೋಬೋದು, ಇನ್ನೊಂದು ಕಾರ್ಬನ್ ಡೈಸಲ್ಫೈಡ್ ಅಸಿಟೋನ್ ತಗೋಬೋದು. ನೆಗೆಟಿವ್ ಡಿವಿಯೇಷನಲ್ಲಿ ಉಲ್ಟಾ, ಇದಕ್ಕೆ ಮಿಕ್ಸ್ ಆದಮೇಲೆ ಎರಡು ಕಾಂಪೊನೆಂಟ್ಸ್ಗಳು, ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ದಿಸ್ ಈಸ್ ಗ್ರೇಟರ್ ವೆನ್ ಕಂಪೇರ್ ಟು ಪ್ಯೂರ್ ಸಾಲ್ವೆಂಟ್ಸ್. ಅವುಗಳಿಗೆ ಪ್ಯೂರ್ ಕಾಂಪೊನೆಂಟ್ಸ್ ತೊಗೊಂಡಾಗ ಇಲ್ಲೇನಾಗುತ್ತೆ, ಇವುಗಳಲ್ಲಿ ಕಮ್ಮಿ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ ಫಿನಾಲ್ ಅನಿಲಿನ್ ತೊಗೋಬೋದು, ಕ್ಲೋರೋಫಾರ್ಮ್ ಮತ್ತು ಅಸಿಟೋನ್ ತೊಗೋಬೋದು. ಸೊ ಇಷ್ಟು ಥಿಯರಿ ಪಾರ್ಟ್, ಸೊಲ್ಯೂಷನ್ಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇದನ್ನು ಬಿಟ್ಟರೆ ನಾವಿನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರೊಳಗೆ ಅಂತ ಕೇಳಿದ್ರೆ, ಇನ್ನೊಂದು ಐಸೋಟಾನಿಕ್, ಹೈಪೋಟಾನಿಕ್ ಮತ್ತು ಹೈಪೋಟಾನಿಕ್ ಇವುಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಐಸೋಟಾನಿಕ್, ಹೈಪೋಟಾನಿಕ್, ಇನ್ನೊಂದು ಹೈಪರ್ಟಾನಿಕ್ ಸೊಲ್ಯೂಷನ್ಸ್. ಆಯಿತಾ, ಇವುಗಳನ್ನ
ಮಲ್ಟಿಪಲ್ ಚಾಯ್ಸಲ್ಲೇ ಬರ್ತವೆ. ಇದನ್ನು ಜಸ್ಟ್ ರೆಫರ್ ಮಾಡ್ಕೊಂಡು ಹೋಗಿ, ಇದನ್ನೇನು ಕೇಳಲೇಬೇಕು ಅಂತೇನಿಲ್ಲ. ಸಮ್ಟೈಮ್ಸ್ ಕೇಳಿದರೆ ಆಪ್ಷನ್ ಆಗಿ ಇಟ್ಕೊಳ್ಳಿ ಇದನ್ನು, ಇಲ್ಲ ಅಂತಂದರೆ ನೋಡ್ಬೋದು, ತೊಗೋಬೋದು ಇದನ್ನೇ. ಐಸೋಟಾನಿಕ್ ಅಂದರೆ ಆಸ್ಮೋಟಿಕ್ ಪ್ರೆಷರು ಸೇಮ್ ಇದ್ದರೆ, ಎರಡು ಸೊಲ್ಯೂಷನ್ನ ಸೇಮ್ ಟೆಂಪರೇಚರ್ ಆಗಲಿ ಡಿಫ್ರೆಂಟ್ ಟೆಂಪರೇಚರ್ ಆಗಲಿ, ಇಲ್ಲೇನಾದ್ರು ಆಸ್ಮೋಟಿಕ್ ಪ್ರೆಷರ್ ಅನ್ನೋದು ಸೇಮ್ ಆದರೆ ವಿ ಕ್ಯಾನ್ ಕನ್ಸಿಡರ್ ದಟ್ ಈಸ್ ಆಸ್ ಐಸೋಟಾನಿಕ್ ಸೊಲ್ಯೂಷನ್. ಓಕೆ, ಇಲ್ಲಿ ಹೈಪರ್ಟಾನಿಕ್ ಸೊಲ್ಯೂಷನ್ ಇದೆ. ಒಂದು ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಇನ್ನೊಂದು ಸೊಲ್ಯೂಷನಲ್ಲಿ ಹೈಪೋ ಅಂತ ಹೇಳ್ತಾ ಇದ್ದೀವಲ್ಲ, ಕಮ್ಮಿ ಇದ್ದಾಗ. ಓಕೆ, ಸೊ ಇವನ್ನ ನಾವು ಹೈಪೋಟಾನಿಕ್ ಅಂತ ಕರಿತೀವಿ. ಕಂಪೇರ್ ಮಾಡ್ತೀವಿ, ಒಂದು ಸೊಲ್ಯೂಷನ್ಗೂ ಇನ್ನೊಂದು ಸೊಲ್ಯೂಷನ್ಗೆ ಕಂಪೇರ್ ಮಾಡಿ ಹೈಪೋಟಾನಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಒಂದು ಕಾಂಪಿಟೇಟಿವ್ ಕ್ಲಾಸ್ ಆಗಬೇಕಾದ್ರೆ ಹೆಂಗೆ ಕೇಳ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಷ್ಟು ನಮಗೆ ಥಿಯರಿ ಪಾರ್ಟಲ್ಲಿ ಬರ್ತಾ ಹೋಗ್ತವೆ. ಓಕೆ, ರಿವರ್ಸ್ ಆಸ್ಮೋಸಿಸ್ಸು, ಆಸ್ಮೋಟಿಕ್ ಪ್ರೆಷರ್ನ ವಿ ಕ್ಯಾನ್ ಕನ್ಸಿಡರ್ ದಟ್ ಆಸ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಈ 4 ಸ್ಲೈಡಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಲ್ಲ, ಇಷ್ಟು ಥಿಯರಿ ಪಾರ್ಟು ಸೊಲ್ಯೂಷನ್ಸ್ಗೆ. ಇಲ್ಲಿ ಬರುವಂಥದ್ದು ಕೊಲಿಗೇಟಿವ್ ಪ್ರಾಪರ್ಟಿ ಅಂತಿದೆ. ಕೊಲಿಗೇಟಿವ್ ಇದು ಬಂದು ನಮಗಿದು ಕಂಪ್ಲೀಟಾಗಿ ಈ ಸೆಕ್ಷನ್ ಬಂದು ಪ್ರಾಬ್ಲಮ್ಸ್ಗಳು, ಪ್ರಾಬ್ಲಮ್ ಓರಿಯೆಂಟೆಡ್ ಸೆಕ್ಷನ್ ಇದು. ಸೊ ಇಲ್ಲಿ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಈ ಕೊಲಿಗೇಟಿವ್ ಪ್ರಾಪರ್ಟೀಸ್ಗಳಲ್ಲಿ 4 ಕೊಲಿಗೇಟಿವ್ ಪ್ರಾಪರ್ಟಿ ಇದೆ, ಬೇರೆ ಯಾವುದೂ ಇಲ್ಲ. ಆಸ್ಮೋಸಿಸ್ ಅನ್ನೋರು ಕೊಲಿಗೇಟಿವ್ ಪ್ರಾಪರ್ಟಿ ಅಂದರೆ ನೋ ಇಲ್ಲ. ಓಕೆ, ಹಾಗಾಗಿ ಇಲ್ಲ ಆ್ಯಡ್ ಮಾಡಿಲ್ಲ ನಾನು. ಕೊಲಿಗೇಟಿವ್ ಪ್ರಾಪರ್ಟಿ ಮೇನ್ಲಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಸೊಲ್ಯೂಟ್ಸ್, ಆಯಿತಾ, ಕ್ವಾಂಟಿಟಿ ಮೇಲೆ ಅಷ್ಟೇ. ಅಗೇನ್ ಇನ್ನೊಂದು ವರ್ಡಲ್ಲಿ ಏನು ಹೇಳೋದಾದರೆ, ದಿಸ್ ಈಸ್ ಕ್ವಾಂಟಿಟಿ. ಎಷ್ಟು ಕ್ವಾಂಟಿಟಿ ಆಫ್ ಸೊಲ್ಯೂಟ್ ಆಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಮಾತ್ರ ಕೊಲಿಗೇಟಿವ್ ಪ್ರಾಪರ್ಟೀಸ್ಗಳು ಡಿಫೈನ್ ಆಗೋದು. ಅದರಲ್ಲಿ ಫಸ್ಟ್ ಕೊಲಿಗೇಟಿವ್ ಪ್ರಾಪರ್ಟಿ ಬಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತಿದೆ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಎರಡು ಸೊಲ್ಯೂಷನ್ ಇದ್ದಾಗ ಅಥವಾ ಒಂದು ಸೊಲ್ಯೂಷನ್ ತಗೊಂಡಾಗ ಪ್ಯೂರ್ ಸಾಲ್ವೆಂಟ್ ಇದ್ದು ನಾವು ಹೀಟ್ ಮಾಡಿದಾಗ ಜಾಸ್ತಿ ವೇಪರ್ ಹೋಗ್ತಾ ಇದೆ, ಜಾಸ್ತಿ ವೇಪರ್ ಆಗಿ ಹೋಗ್ತಾ ಇದೆ, ನಮಗೆ ಆ ಸಾಲ್ವೆಂಟು ಈಚೆ ಹೋಗಬಾರ್ದು ಅಂದಾಗ ಏನು ಮಾಡ್ತೀವಿ, ಸ್ವಲ್ಪ ಅಡಿಟಿವ್ಸ್ ಹಾಕ್ತೀವಿ. ಏನು ಅಂತ ಅಡಿಟಿವ್ಸ್ ಹಾಕ್ತಿದ್ದೇವೆ ಅಂತ ಹೇಳ್ತೀವಿ. ಹಾಕಿದಾಗ ಏನಾಗುತ್ತೆ, ಇಲ್ಲಿ ಹೋಗುವಂಥ ವಾಟರ್ ಮಾಲಿಕ್ಯೂಲ್ಸ್ಗಳೇನಾಗ್ತವೆ, ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಯಾಕೆಂದರೆ ನಾವು ಹಾಕ್ತಿರೋಂಥ ಅಡಿಟಿವ್ಸಿಂದ, ಯಾವುದು ಸಲ್ಯೂಟಿಂದ. ಸೊ ಅದನ್ನು ನಾವು, ದಟ್ ಈಸ್ ಹೌ ವಿ ಕ್ಯಾನ್ ರೆಡ್ಯೂಸ್ ವೇಪರ್ ಪ್ರೆಷರ್. ಅದಕ್ಕೆ ಫಾರ್ಮುಲಾ ಇದೆ, P0 ಮೈನಸ್ P1 ಡಿವೈಡೆಡ್ ಬೈ P01. ಸೊ ದಿಸ್ 1 ಆಲ್ಸೋ ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು N2 by N1. N2 by N1 number of molesನ we can represent that as weight by molecular mass divided by weight by molecular mass. ಇದನ್ನು ಮತ್ತೆ ಹೇಗೆ ಬರೀಬೋದು ಅಂತಂದರೆ W2 by W1 is equal to M1 by M2. M1 by M2. ಸೊ ಇದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಇದು ಪ್ರಾಬ್ಲಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. P01 ಅನ್ನೋಂಥದ್ದನ್ನ, ಈ P01 ಅಂತಿದ್ದಿಲ್ಲ, ಸೊ ಇಟ್ ಈಸ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ಬರೀ P1 ಅಂತಿದೆಯಲ್ಲ, ದಿಸ್ ಈಸ್ ಕನ್ಸಿಡರ್ಡ್ ಟು ಬಿ ಆಸ್ ಟೋಟಲ್ ಪ್ರೆಷರ್ ಆಫ್ ಸೊಲ್ಯೂಷನ್. ಟೋಟಲ್ ಪ್ರೆಷರ್ ಆಫ್ ಸೊಲ್ಯೂಷನ್. ಆ್ಯಂಡ್ ಇದನ್ನು ಹೇಳಿದ್ನಲ್ಲ, W2 ಇಟ್ ಈಸ್ ದಿ ವೆಯ್ಟ್ ಆಫ್, W2 ಅಂತಂದರೆ ವೆಯ್ಟ್ ಆಫ್ ಸಲ್ಯೂಟ್. ಎರಡನೇ ಸಲ ಆಗ್ತಿದ್ವಲ್ಲ, ದಿಸ್ ಈಸ್ ಸಲ್ಯೂಟ್. W1 ಅಂತಂದರೆ ಸಾಲ್ವೆಂಟ್ ಆಗಿರುತ್ತೆ. M1 ಅಂತಂದರೆ ಈಗ ಇಲ್ಲಿ ಅರ್ಥ ಆಗುತ್ತೆ, ಮಾಲಿಕ್ಯುಲರ್ ಮಾಸ್ ಆಫ್ M1 ಅಂದರೆ ಸಲ್ಯೂಟ್. M2 ಅಂತಂದರೆ ಮಾಲಿಕ್ಯುಲರ್ ಮಾಸ್ ಆಫ್ ಏನಂತ ಕರಿತೀವಿ, ಸಾಲ್ವೆಂಟ್ ಆಗ್ತಾ ಆಗುತ್ತೆ. ಓಕೆ, ಇಷ್ಟು ವ್ಯಾಲ್ಯೂಸ್ಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ಇದನ್ನು ಇಂಪಾರ್ಟೆಂಟ್ ಆಗಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ಕೊಲಿಗೇಟಿವ್, ಸೆಕೆಂಡ್ ಕೊಲಿಗೇಟಿವ್ ಪ್ರಾಪರ್ಟಿ ಈಸ್ ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ಸ್. ಇದಕ್ಕೆ ಫಾರ್ಮುಲಾ ಬಂದು ಡೆಲ್ಟಾ TB KB ಇಂಟು 1000 ಇಂಟು W2 ಡಿವೈಡೆಡ್ ಬೈ M2 ಇಂಟು W1. ಈಗ ಏನಾದ್ರು ಮಾಲಿಕ್ಯುಲರ್ ಮಾಸ್ ಕೇಳಿದ್ರೆ ಇದು ಈ ಕಡೆ, M2 is equal to KB into 1000 into W2 divided by M2 into
W1. SI ಯೂನಿಟ್ ಇದಕ್ಕೆ ಗ್ರಾಮ್ಸ್ ಪರ್ ಮೋಲ್. ಇದನ್ನು ತುಂಬ ಜನ ಮಿಸ್ ಮಾಡಿದ್ರೆ ಬೋರ್ಡಲ್ಲಿ SI ಯೂನಿಟ್ ಇಲ್ಲ ಅಂದರೆ ಕಂಪ್ಲೀಟ್ 3 ಮಾರ್ಕ್ಸ್ ಪ್ರಾಬ್ಲಮ್ ಕೊಡೋದೇ ಇಲ್ಲ. ಅದೇ ಇದಕ್ಕೇನಾದ್ರು ಟೆಂಪ್ರೇಚರ್ ಕೇಳಿದ್ರೆ ದಿಸ್ ಈಸ್ SI ಯೂನಿಟು ಕೆಲ್ವಿನ್ ಪರ್ ಮೋಲ್ ಅಂತ ಬರೀರಿ. SI ಯೂನಿಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲೂ ಅಷ್ಟೇ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್ ಶುಡ್ ಇನ್ಕ್ರೀಸ್ ಅಂತಂದಾಗ ಎಗೇನ್ ನಾವೇನು ಮಾಡ್ತಾ ಇದ್ದೀವಿ, W2 ಅಂತಂದರೆ ಸೊ ದಿಸ್ ಈಸ್ ಎರಡನೇ ಸಲ ಆ್ಯಡ್ ಮಾಡ್ತಾ ಇರೋದು ಅಂತ ಸಲ್ಯೂಟ್ ಜಾಸ್ತಿ ಆಗ್ತಾ ಇದ್ದೀವಿ. W1 ಅಂದರೆ ಸಾಲ್ವೆಂಟ್, M2 ಅಂದರೆ ಅಗೈನ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್, KB ಅಂತ ಬಂದಾಗ ದಿಸ್ ಈಸ್ ಕಾಲ್ಡ್ ಆಸ್ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್. ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಥವಾ ಇನ್ನೊಂದು ಹೆಸರಿಂದ ಕರಿತೀವಿ ಏನಂತ, ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂತಲೂ ಕಡೆ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್, ಇದನ್ನು ನೋಡ್ತಾ ಹೋಗಬೇಕು. ಓಕೆ, 2 ಕೊಲಿಗೇಟಿವ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಬಂದು ಮೂರನೇ ಕೊಲಿಗೇಟಿವ್ ಪ್ರಾಪರ್ಟಿ ಬಂದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅಗೇನ್ ಅದೇ ಥರ ಡೆಲ್ಟಾ ಟಿ ವಿ ಬರೀ ಬದಲು ಡೆಲ್ಟಾ ಟಿ ಎಫ್ KF ಇಂಟು W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1. ಇಲ್ಲಿ KF ಅಂತಿರೋದನ್ನ ಎಬಿಲೋಸ್ಕೋಪಿಕ್ ಅಂತ ಕರೆಯೋದಿಲ್ಲ, ಕ್ರಯೋಸ್ಕೋಪಿಕ್ ಅಂತ ಕರಿತೀವಿ. ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಗೈನ್ W2 is the weight of solute, W1 is the weight of solvent, M2 is the weight of molecular mass of solute. ಓಕೆ, ಇನ್ನೊಂದು ಲಾಸ್ಟ್ ಕೊಲಿಗೇಟಿವ್ ಪ್ರಾಪರ್ಟಿ, 4th ಕೊಲಿಗೇಟಿವ್ ಪ್ರಾಪರ್ಟಿ ಬಂದು ಆಸ್ಮೋಟಿಕ್ ಪ್ರೆಷರ್. Pi is equal to CRT. ಓಕೆ, Pi is equal to CRT. ಕಾನ್ಸಂಟ್ರೇಷನ್ನ N ಬೈ ವಾಲ್ಯೂಮ್ ಅಂತ ಬರಿಬೋದು, N ಬೈ ನಂಬರ್ ಆಫ್ ಮೋಲ್ಸ್ನ. ಸೊ ದಿಸ್ ಈಸ್ N2 W2 by M2 into V RT. When they have given weight, molecular mass and volume, we can calculate the osmotic pressure, and this is expressed in bar. Okay, ಬಾರ್ ಅಲ್ಲಿ ಮೆಜರ್ ಮಾಡಬೇಕಿದೆ SI ಯೂನಿಟ್ ಬಂದು. ಅಥವಾ ಅದು ಅವರೇ ಕೊಟ್ಬಿಟ್ಟು ನಮಗೆ ಮಾಲಿಕ್ಯುಲರ್ ಮಾಸ್ ಕೇಳ್ತೀವಿ ಅಂತಂದರೆ ಇಫ್ ಇಟ್ ಈಸ್ ಲೈಕ್ ದಿಸ್ ಮೀನ್ಸ್ ಗ್ರಾಮ್ಸ್ ಪರ್ ಮೋಲ್. ಈ SI ಯೂನಿಟ್ನ ಮರಿಬೇಡಿ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟು ಕೊಲಿಗೇಟಿವ್ ಪ್ರಾಪರ್ಟಿ ಆಗ್ತಾ ಹೋಗುತ್ತೆ, 4 ಕೊಲಿಗೇಟಿವ್ ಪ್ರಾಪರ್ಟಿ. ಇದಾದಮೇಲೆ ಇನ್ನೊಂದು ಸ್ಲೈಡಲ್ಲಿ, ಈ ಸ್ಲೈಡಲ್ಲಿ ಇಟ್ಟಿರುವಂಥದ್ದು ಇದು ಅವರು ನಮಗೇನು CT ಕಂಟೆಂಟಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂತಂದರೆ ಹೌ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ and ebilooscopic constant are related with enthalpy of vaporization and enthalpy of fusion ಅಂತ ಕೇಳಿದ್ರೆ ಈ ಪಾರ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾನು ಹೇಳ್ತಾ ಇರೋದು ಇದನ್ನು ಇನ್ ದ ಸೆನ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಳ್ತಾ ಇದ್ದೀವಿ. ಸೊ KF ಹೆಂಗೆ ಇನ್ವಾಲ್ವ್ ಆಗುತ್ತೆ ಅಂದರೆ, ಸೊ ದಿಸ್ ಈಸ್ ರಿಯಲ್ ಗ್ಯಾಸ್ ಕಾನ್ಸ್ಟೆಂಟ್, M1 ಇಸ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್, TF ಸ್ಕ್ವೇರ್ ಡಿವೈಡೆಡ್ ಬೈ 1000 ಇಂಟು ಎಂಥಾಲ್ಪಿ ಆಫ್ ಫ್ಯೂಷನ್. ಓಕೆ, ಯಾವಾಗ ಎಂಥಾಲ್ಪಿ ಆಫ್ ಫ್ಯೂಷನ್ ಮತ್ತು KF ಹೆಂಗೆ ರಿಲೇಟ್ ಆಗಿದೆ ಅಂದರೆ ಈ ಫಾರ್ಮುಲಾ. ಇನ್ನೊಂದು KB ಹೆಂಗೆ ರಿಲೇಟ್ ಆಗುತ್ತೆ ಅಂದರೆ ಸೇಮ್ ಕಂಟೆಂಟು M1 ಇಂಟು TF ಬರೆಯೋ ಕಡೆ TB ಸ್ಕ್ವೇರ್ ಬರೀತೀವಿ, ಟೆಂಪ್ರೇಚರ್ ಡಿಫ್ರೆನ್ಸ್ನ ವ್ಯಾಲ್ಯೂ ತಗೋತೀವಿ, ಆ್ಯಂಡ್ 1000 ಇಂಟು ಎಂಥಾಲ್ಪಿ ಆಫ್ ವೇಪರೈಸೇಷನ್, ವೇರ್ M1 ಇಸ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಯಾರ್ದು ಸಾಲ್ವೆಂಟ್ ಆಗುತ್ತೆ. ಇಲ್ಲಿ ಇಟ್ಸ್ ನಾಟ್ ಸಲ್ಯೂಟ್, ಇಟ್ ಈಸ್ ಸಾಲ್ವೆಂಟ್. ಓಕೆ, ಸೊ ಇದಾದಮೇಲೆ ಲಾಸ್ಟ್ ಈ ಚಾಪ್ಟರ್ ರಿವಿಷನ್ ಮಾಡಬೇಕಾಗಿರೋಂಥದ್ದು ದಿಸ್ ಈಸ್ ಯಾವುದು, ಕೊಲಿಗೇಟಿವ್ ಪ್ರಾಪರ್ಟಿ.
ಕೊಲಿಗೇಟಿವ್ ಪ್ರಾಪರ್ಟಿನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ಇಟ್ಸ್ ಅ ರೇಷಿಯೋ ಆಫ್ ನಾರ್ಮಲ್ ಮೊಲಾರ್ ಮಾಸ್ ಟು ಅಬ್ನಾರ್ಮಲ್ ಮೊಲಾರ್ ಮಾಸ್ ಅಥವಾ ಅಬ್ಸರ್ವ್ಡ್ ಕೊಲಿಗೇಟಿವ್ ಪ್ರಾಪರ್ಟಿ ಟು ಕ್ಯಾಲ್ಕುಲೇಟಿವ್ ಕೊಲಿಗೇಟಿವ್ ಪ್ರಾಪರ್ಟಿ ಅಥವಾ total number of molecules of particles after association or dissociation to the number of molecules of particles before association or dissociation. ಇದೊಂದು ಸ್ವಲ್ಪ ಲೆಂತಿ ಆಗುತ್ತೆ. ಇದನ್ನು ಬಿಟ್ಬಿಟ್ರು ಅಬ್ಸರ್ವ್ಡ್ ಕೊಲಿಗೇಟಿವ್ ಬೈ ಕ್ಯಾಲ್ಕುಲೇಟೆಡ್ ಕೊಲಿಗೇಟಿವ್ನನ್ನು ನೀವು ಇಲ್ಲಿ ತಗೋಬೋದು. ಓಕೆ, ಸೊ ಇಲ್ಲಿ ಐ ವ್ಯಾಲ್ಯೂ ಏನಾದರೂ ನಾವಿಲ್ಲಿ ನೋಡಬೇಕಾಗಿರೋದು ಇಫ್ ಐ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಬಂದರೆ ಇಲ್ಲೇನಾಗ್ತಾ ಇರುತ್ತೆ, ಡಿಸೋಸಿಯೇಷನ್ ಈಸ್ ಟೇಕಿಂಗ್ ಪ್ಲೇಸ್. ಆಯಿತಾ, ಏನಾಗ್ತಾ ಇದೆ, ಡಿಸೋಸಿಯೇಷನ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ತಗೋಬೋದು ಅಂತಂದರೆ KCl, NaCl, ಓಕೆ, K2SO3. ಓಕೆ, ಇಲ್ಲಿ ನೋಡಿ, ಇದು ಡಿಸೋಸಿಯೇಟ್ ಆದರೆ K+Cl- ಇದೆ. ಓಕೆ, ಮಿನಿಮಮ್ ವ್ಯಾಲ್ಯೂ ಈಸ್ 2. ಇದು ಡಿಸೋಸಿಯೇಟ್ ಆದರೂ Na+Cl- ಇದೆ 2. ಇದು ಡಿಸೋಸಿಯೇಟ್ ಆದರೆ K+Kನೇ 2 ಸಲ ಇದ್ದಿಲ್ಲ, SO3 2-. ಸೊ ಹಾಗಾಗಿ ಐ ವ್ಯಾಲ್ಯೂ ವಿಲ್ ಬಿಕಮ್ 3. ಹಾಗಾಗಿ ಡಿಸೋಸಿಯೇಷನ್ ಆದರೆ ಐ ಈಸ್ ಗ್ರೇಟರ್ ದ್ಯಾನ್ 1. ನೆಕ್ಸ್ಟು ಐ ಈಸ್ ಲೆಸ್ ದ್ಯಾನ್ 1 ಅಂದರೆ ದಿಸ್ ಈಸ್ ಅಂಡರ್ಗೋಯಿಂಗ್ ಅಸೋಸಿಯೇಷನ್ ಆಗ್ತಾ ಇದೆ ಅಂತ ಅನ್ಕೋಬೇಕು ನಾವು. ಇಲ್ಲಿಗೆ ಯಾವ ಎಕ್ಸಾಂಪಲ್ ತಗೋತೀರಾ ಅಂತಂದರೆ ಎಲ್ಲ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಅಸೋಸಿಯೇಷನ್ ಅಂತ ಸೇರಿಸ್ಕೋಬೋದು ಜನರಲ್ ಆಗಿ. ಓಕೆ, ಯಾಕೆ ಅಂತಂದರೆ ಈ ಥರ 2 ಕಂಪ್ಲೀಟ್ ಅಯಾನ್ಸ್ಗಳಾಗಿ ಸ್ಲಿಟ್ ಆಗಲ್ಲ. ಹಾಗಾಗಿ ಐ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1 ಅಂತ ಬರಿತೀವಿ. ಹಾಗಾಗಿ ಈ ಐ ವ್ಯಾಲ್ಯೂಸ್ಗಳನ್ನ ಇರೋಂಥ ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಗೆ ಸೇರಿಸ್ತಾ ಹೋಗ್ತೀವಿ. ನಾರ್ಮಲ್ ಮೊಲಾರ್ ಮಾಸ್ಗೂ ಅಬ್ನಾರ್ಮಲ್ ಮೊಲಾರ್ ಮಾಸ್ಗೂ ಡಿಫ್ರೆನ್ಸ್ ಬರ್ತಾ ಇರುತ್ತೆ ಅನ್ನೋ ಕಂಡೀಷನ್ಗೆ ನಾವು ಹಿಂದೆ ಓದಂಥ ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟೀಸ್, ಫಾರ್ ಎಕ್ಸಾಂಪಲ್ ಯಾವುದು, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ P-P0/1 divided by P01 is equal to I N2/N1. ಆ್ಯಂಡ್ ನೆಕ್ಸ್ಟ್ ನೋಡಿದ್ದು ಡೆಲ್ಟಾ TB is equal to KB, I into KB into ಮೊಲಾರಿಟಿ. ಹಿಂಗೆ ಬರ್ಕೊಳ್ಳೋಣ. ಎಲ್ಲದಕ್ಕೂ ಐ ಸೇರಿಸ್ತಾ ಹೋಗ್ತೀವಿ ಈ ಕೊಲಿಗೇಟಿವ್ ಇಂಟ್ರಡ್ಯೂಸ್ ಆದಮೇಲೆ. ಕಾರಣ ಬಂದು ಈ ಕೊಲಿಗೇಟಿವ್ ಪ್ರಾಪರ್ಟಿ ಅನ್ನೋದು, ಸೊ ನೀವು ಕ್ಯಾಲ್ಕುಲೇಟಿವ್ ಪಾರ್ಟಲ್ಲಿ ತಗೊಂಡಾಗ, ನೀವು ಜನರಲಾಗಿ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 1 ಮೋಲಾರ್ ಮಾಸ್ ಬರುತ್ತೆ. ಆಯಿತಾ, ಅದೇ ನೀವೇನಾದ್ರು ಜನರಲ್ ಆಗಿ ತೊಗೊಂಡ್ರೆ ಇನ್ನೊಂದು ಮೊಲಾರ್ ಮಾಸ್ ಇರುತ್ತೆ, ವೇರಿಯೇಷನ್ ಕಾಣ್ತಾ ಇರುತ್ತೆ. ಈ ವೇರಿಯೇಷನ್ ಯಾಕಾಗುತ್ತೆ ಅಂತ ಹೇಳ್ತಾನೆ ಅಂತಂದರೆ, ಈ ಅಸೋಸಿಯೇಷನು ಡಿಸೋಸಿಯೇಷನ್ ಆಗೋ ಪ್ರೊಸೆಸ್ಸಿಂದ ಈ ಮಾಲಿಕ್ಯುಲರ್ ಮಾಸ್ ಐಡೆಂಟಿಫೈ ಮಾಡಿದಾಗ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಐ ವ್ಯಾಲ್ಯೂನ ಸೇರಿಸ್ಕೊಬರ್ಬೇಕು ಎಲ್ಲ ಕಡೆಗೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಡೆಲ್ಟಾ TF I ಇಂಟು KF ಇಂಟು ಮೊಲಾರಿಟಿ. ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ಗೂ ಬಿಡೋದಿಲ್ಲ, ICRT ಈ ಥರ ಸೇರಿಸ್ತಾ ಹೋಗ್ತೀವಿ. ಓಕೆ, ಸೊ ಇಷ್ಟಾಗಿರುತ್ತೆ ನಮಗೆ ಯಾವುದ್ರದ್ದು ಸೊಲ್ಯೂಷನ್ಸ್ದು ಕ್ವಿಕ್ ರಿವಿಷನ್ ಅಂತಿರೋಂಥದ್ದು. ಇದರಲ್ಲಿ ಇನ್ನೊಂದು ಟಾಪಿಕ್ ನೀವು ಏನು ಸೇರಿಸ್ಕೋಬೋದು ಅಂತಂದರೆ, ಸೊ ಇದೇನು ಸೇರಿಸ್ಕೋಬೋದು ಅಂದರೆ PPM ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆಯಿತಾ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಸೊ ಇಟ್ ಈಸ್ ಇಂಟು 10⁻6 ಅನ್ನೋ ರೇಷಿಯೋ ರೈಸ್ ಮಾಡ್ತೀವಿ. ಇದು ಒಂದನ್ನು ನೀವು ಓದ್ತೀನಿ ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಇಲ್ಲಿವರೆಗೂ ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ಯಾವ ಚಾಪ್ಟ್ರಲ್ಲೂ, ಯಾವ ಕ್ವಶನ್ ಪೇಪರ್ಲು. ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಇಷ್ಟು ನಮಗೆ ಸೊಲ್ಯೂಷನ್ ಚಾಪ್ಟರ್ದು ಟಾಪಿಕ್ ಆಗಿರುತ್ತೆ. ಓಕೆ, ಸೊ ಇದನ್ನು ನೆಕ್ಸ್ಟು ಪ್ರಾಬ್ಲಮ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೋದರೆ ಇದರಲ್ಲಿ ಬರುವಂಥ ಪ್ರಾಬ್ಲಮ್ಸ್, ಇನ್ನೊಂದು ಸೆಕ್ಷನ್ ಇಂಪಾರ್ಟೆಂಟ್ ಆಗಿರೋಂಥದ್ದು ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸ್ನ ತಗೊಂಡ್ರೆ ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಹಾಕ್ಕೊಂಡಿದ್ದೀನಿ. ಯಾವುದ್ರದ್ದು,
ಅದೇ ಚಾಪ್ಟರ್ದು ಸೊಲ್ಯೂಷನ್ ಚಾಪ್ಟರ್ದು ಕ್ವಶನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಈಸ್ 323 ಕೆಲ್ವಿನ್. ಓಕೆ, ಅದೇ ಕಂಡೀಷನ್ ನೆಕ್ಸ್ಟ್ ತಗೊಂಡಾಗ when 1.5 grams of non-volatile solute is dissolved in 90 grams of benzene ಅಂತ ಹೇಳಿದ್ದಾರೆ. ಓಕೆ, 90 grams of benzene. ನಾವಿಲ್ಲಿ ಬಾಯ್ಲಿಂಗ್ ಪಾಯಿಂಟ್ ತಗೊಳ್ಳೋಣ. ಒಂದು ಟೆಂಪರೇಚರ್ ಸಿಕ್ಕಿದೆ, ಒಂದು ಟೆಂಪರೇಚರ್ ಎಷ್ಟಿದೆಯಂತೆ, ದಿಸ್ ಈಸ್ 353.23 ಕೆಲ್ವಿನ್. ಇನ್ನೊಂದೇನಿದೆ, ಒಂದು ವೆಯ್ಟ್ ಆ್ಯಡ್ ಮಾಡ್ತಾ ಇದ್ದಾರೆ. ಏನಾಗಿದೆ, ಒಂದು ವೆಯ್ಟ್ನ ಇರೋ ವೆಯ್ಟ್ಗೆ ಆ್ಯಡ್ ಮಾಡಿದ್ದಾರೆ. ಸೊ ಹಾಗೆ ನಾವೇನು ಬರಿಬೋದು, W1ನ ಆಲ್ರೆಡಿ ಇರೋ ವೆಯ್ಟು 90 ಗ್ರಾಮ್ಸು, W2ನ ಏನಂತ ಕರಿತೀವಿ, ಈ ಎರಡನೇ ಸಲ ಆ್ಯಡ್ ಮಾಡ್ತಿರೋದು, ದಟ್ ಈಸ್ 1.80 ಗ್ರಾಮ್ಸು. ಇನ್ನೊಂದು ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಇದಾದ ಇವೆರಡು ಹಾಕಿದ್ಮೇಲೆ ಮಿಕ್ಸ್ ಆದಾಗ ಸೊಲ್ಯೂಷನು ಇನ್ನೊಂದು ಟೆಂಪ್ರೇಚರ್ ಬಂದಿದೆ ಅಂತೆ, ದಟ್ ಈಸ್ 354.11 ಕೆಲ್ವಿನ್. ಓಕೆ, ಸೊ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ, ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಯಾವತ್ತೇ ಆಗಲಿ ಈ ಥರ ಬರ್ಕೊಂಡಾಗ ಏನಾಗುತ್ತೆ, ಪ್ರಾಬ್ಲಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ಇದಕ್ಕೆ ಫಾರ್ಮುಲಾ ಏನು ಬರೆಯೋದು, ಡೈರೆಕ್ಟಾಗಿ M2 = KB × 1000 × W2 ಡಿವೈಡೆಡ್ ಬೈ ಡೆಲ್ಟಾ TB × W1. ಈ ಡೆಲ್ಟಾ TB ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲ, ಈ ಡಿಫ್ರೆನ್ಸ್ ತಗೊಳ್ಳಿ. T2 - T1 = ಡೆಲ್ಟಾ TF ಅಂತಿದೆ. ಓಕೆ, ಸೊ ಇದಾಗ್ತಿದ್ದಂಗೆ ನಮ್ಗೆ ಏನು ಮಾಡಬೇಕು, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ. 354.11 ಬೈ 353.23 ನಮಗಿಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ ಇಲ್ಲಿ. ಸೊ 11ನಲ್ಲಿ 3 ಹೋದರೆ 8, ಇದರಲ್ಲಿ 0 ಆಗಿರುತ್ತೆ, 10 ಆಯಿತು. 10ನಲ್ಲಿ 2 ಹೋದರೆ ದಿಸ್ ಈಸ್ ಆಲ್ಸೋ 8.0, ದಿಸ್ ಇಸ್ ಆಲ್ಸೋ 0, 0.88 ಕೆಲ್ವಿನ್ ಬರುತ್ತೆ. ಇದು ನಮಗೆ ಡೆಲ್ಟಾ 0.88 ಕೆಲ್ವಿನ್. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಈಗ KB ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 2.53 ಕೆಲ್ವಿನ್. ಓಕೆ, ಕೆಲ್ವಿನ್ kg/mol 2.53 × 1000 ಅದೇ ಇದೆ. W2 ಬರ್ಕೊಂಡಿರೋದು 1.80 ಡಿವೈಡೆಡ್ ಬೈ ಡೆಲ್ಟಾ TF ಬಂದು ಟೆಂಪ್ರೇಚರ್ ಡಿಫ್ರೆನ್ಸ್ ಬಂದಿದ್ದು 0.88 × W1 ಬಂದು 90. ನಮಗೆ ಇದನ್ನು ಸಿಂಪ್ಲಿಫೈ ಬರೋಂಥ ಆನ್ಸರ್ನ ಗ್ರಾಮ್ಸ್/ಮೋಲಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ದಿಸ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫಾರ್ಮುಲಾ ಬರೆಯೋಕ್ಕೆ 1 ಮಾರ್ಕ್ಸ್ ಇದ್ದರೆ, ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ 1 ಮಾರ್ಕ್ಸ್ ಇರುತ್ತೆ. ಫೈನಲ್ ಆನ್ಸರ್ ವಿತ್ SI ಯೂನಿಟ್ಗೆ ನಮಗೇನಾಗುತ್ತೆ, 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲು 3 ಮಾರ್ಕ್ಸ್ ಹಿಂಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಬಂದು ಎಷ್ಟು ಬರುತ್ತೆ ಅಂತಂದರೆ, ಫೈನಲ್ ಆನ್ಸರ್ ಬಂದು 57.5 ಗ್ರಾಮ್ಸ್/ಮೋಲ್ ಬರುತ್ತೆ. ನೀವು ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ದಿಸ್ ಈಸ್ ದಿ ಫಸ್ಟ್ ಪ್ರಾಬ್ಲಮ್. ಇದೊಂದು ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ಸೊ ಹಿಯರ್ ಇಲ್ಲೇನು ಮಾಡಿದರೆ, 1 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್. ಯಾವುದು? ಚೇಂಜ್ ಆಗೈತೆ. ಇಲ್ಲೇನು ಮಾಡ್ತಾ ಇದೀವಿ, 0.1 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಸಲ್ಯೂಟ್ ಅಂದರೆ ನಾನು ಆಗಲೇ ಹೇಳಿದೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ W2. ದಿಸ್ ಈಸ್ ಎಷ್ಟಿದೆ, 1 ಗ್ರಾಮ್ ಇದೆ. ನೆಕ್ಸ್ಟ್ ಏನಿದೆ, 50 ಗ್ರಾಮ್ಸ್ ಆಫ್ ಬೆನ್ಸಿನ್ ಅಂತೆ. ಸೊ ದಿಸ್ ವಿಲ್ ಬಿಕಮ್ ಸಾಲ್ವೆಂಟ್, ದಟ್ ಈಸ್ 50 ಗ್ರಾಮ್ಸ್. ಇನ್ನೊಂದು ಬಂದು ಲೋಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಬೆನ್ಸಿನ್. ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. TF ಅನ್ನೋ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 0.40. ಟೆಂಪರೇಚರ್ ಡಿಫ್ರೆನ್ಸ್ನ ಈ ಕ್ವಶನಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಫ್ ದ ಬೆನ್ಸಿನ್ ಈಸ್ 5.12 ಕೆಲ್ವಿನ್ kg/mol. ದಿಸ್ ಈಸ್ KF. KB ಅಲ್ಲ, ದಿಸ್ ಈಸ್ KF. ಇಟ್ ಈಸ್ 5.12.
ಆಯಿತಾ, ಕೆಲ್ವಿನ್ ಕೆ ಜಿ ಪರ್ ಮೋಲ್. ಆ್ಯಂಡ್ ವಾಟ್ ಈಸ್ ದಿ ಮಾಲಿಕ್ಯುಲರ್ ಮಾಸ್, ಈ ಕ್ವಶನಲ್ಲಿ ಏನು ಮಾಡಿದರೆ ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಗೇನ್ ಇಫ್ ಐ ರೈಟ್ ದಿ ಫಾರ್ಮುಲಾ ಆಫ್ M2, ಅಲ್ಲಿ ಕೆ ಬಿ ಬರೀತಿದ್ವಲ್ಲ, ಇಲ್ಲಿ ಕೆ ಎಫ್ ಬರೀತೀವಿ ಇಂಟು 1000 ಇಂಟು ಡಬ್ಲ್ಯೂ ಡೆಲ್ಟಾ ಟಿ ಎಫ್ ಇಂಟು W1. ಅಗೇನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಕೆ ಎಫ್ ಅಂತಂದರೆ ಇಟ್ ಈಸ್ 5.12 ಇಂಟು 1000 ಇಂಟು 50 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ಎಷ್ಟಿದೆ 0.40 ಇಂಟು ಇನ್ನೊಂದು ಬಂದು ಸೊ W1. W2 ಎಷ್ಟು ವ್ಯಾಲ್ಯೂ ಇದೆ, ದಿಸ್ ಈಸ್ 1 ಗ್ರಾಮ್, ಸಾರಿ ದಿಸ್ ಈಸ್ 1 ಗ್ರಾಮ್. ಓಕೆ, ಆ್ಯಂಡ್ ದಿಸ್ ಈಸ್ 50 W2. ಸೊ ನಮಗೆ ಬರೋಂಥ ವ್ಯಾಲ್ಯೂನ ವಿಲ್ ರೆಪ್ರೆಸೆಂಟ್ ದಟ್ ಆಸ್ ಗ್ರಾಮ್ ಪರ್ ಮೋಲ್. ಓಕೆ, ಸೊ ಇಟ್ ಈಸ್ ಮಾಲಿಕ್ಯುಲರ್ ಮಾಸ್ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 256.0 ಅಷ್ಟು ಬರುತ್ತೆ. ಓಕೆ, ದಿಸ್ ಈಸ್ ದಿ ಸೆಕೆಂಡ್ ಕ್ವಶನ್ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಇನ್ನೊಂದು ಇದೇ ಥರ ಇದೆ, ಪ್ಲೀಸ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ಒಂದು ಟೆಂಪ್ರೇಚರ್, ಎರಡು ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಅಗೇನ್ ಟೆಂಪ್ರೇಚರ್ ಡಿಫ್ರೆನ್ಸ್ ಸಿಗುತ್ತೆ. ಹೌ ಮಚ್ ಸುಕ್ರೋಸ್ ಈಸ್ ಆ್ಯಡೆಡ್ ಟು 500 ಗ್ರಾಮ್ಸ್ ಆಫ್ ವಾಟರ್. ಓಕೆ, ಒಂದು ತಗೊಳ್ಳೋದಾದರೆ ಫಸ್ಟು ಟೆಂಪ್ರೇಚರ್ ಕೊಟ್ಟಿದ್ದಾರೆ, T1ನ 99.63 ಡಿಗ್ರಿ ಸೆಂಟಿಗ್ರೇಡ್ ಅಂತಿದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಇಂಟು ಕೆಲ್ವಿನ್ ಸ್ಕೇಲ್. ಎರಡನೇದು ಟೆಂಪ್ರೇಚರ್ನು ಕೂಡ 100 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಇದನ್ನು ಕೂಡ ಕೆಲ್ವಿನ್ ಸ್ಕೇಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆಯಿತಾ, ಇದಾದಮೇಲೆ ನೆಕ್ಸ್ಟ್ ಸುಕ್ರೋಸ್, ಹೌ ಮಚ್ ಸುಕ್ರೋಸ್ ಅಂತ ಹೇಳ್ತಾ ಇದ್ದಾರೆ, ದಟ್ ಈಸ್ ಸಲ್ಯೂಟ್. W2 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಆಲ್ರೆಡಿ 500 ಗ್ರಾಮ್ಸ್ ಒಂದು ವೆಯ್ಟ್ ಕೊಟ್ಬಿಟ್ಟಿದ್ದಾರೆ, W1 ಈಸ್ 500 ಗ್ರಾಮ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ W2. ವಾಟರ್ಗೆ ಎಷ್ಟು ಹಾಕೋಬೇಕು ಅಂತಂದರೆ ನಮಗೆ ಫಸ್ಟು ವ್ಯಾಲ್ಯೂ ಬಂತು ನೋಡಿ, ಇಲ್ಲಿ ಕೆಲವು ಸಲ ಡೆಲ್ಟಾ ಟಿ ಬಿ ಅನ್ನೋ ವ್ಯಾಲ್ಯೂ ಕೊಡೋದಿಲ್ಲ, ಇದರಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ. ಓಕೆ, ಸೊ ಇದನ್ನು ನಾವೇನಂತ ತಗೋಬೋದು, ಕೆ ಬಿ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಅನ್ನೋದು ಬಾಯ್ಲಿಂಗ್ ಪಾಯಿಂಟ್ ಹೇಳಿದ್ರಲ್ಲ, ಕೆ ಬಿ ವ್ಯಾಲ್ಯೂ ಕೊಟ್ಟಿಲ್ಲ. ಕೆಲವು ಸಲ ಸ್ಟ್ಯಾಂಡರ್ಡೈಸ್ ಆಗಿ ನೀವೇ ವ್ಯಾಲ್ಯೂ ಅಸಂಪ್ಷನ್ ಮಾಡ್ಕೋಬೇಕಾಗತ್ತೆ, ಕೆಲವು ಸಲ ಅವರೇ ಕೊಡ್ತಾರೆ. ಓಕೆ, ಕೆ ಬಿ ವ್ಯಾಲ್ಯೂನ ನಾವು 1.88 ಇಂಟು 10⁻³ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ ತಗೋಣ. ಓಕೆ, ಸೊ ಈ ಕೆ ಬಿ ವ್ಯಾಲ್ಯೂ ಇದೆ, ಎಲ್ಲದೂ ಇದೆ. ಸೊ ಏನು ಕ್ಯಾಲ್ಕುಲೇಟ್ ಫಾರ್ಮುಲಾ ಹೆಂಗಾಗುತ್ತೆ ಅಂದರೆ M2 ಈಸ್ ಈಕ್ವಲ್ ಟು ಕೆ ಬಿ ಇಂಟು 1000 ಇಂಟು ದಿಸ್ ಈಸ್ W2 ಡಿವೈಡೆಡ್ ಬೈ W1 ಇಂಟು ಡೆಲ್ಟಾ ಟಿ ಬಿ ಬರೀತಾ ಇದ್ದು, ಹೌದಲ್ಲ. ಸೊ ಈಗೇನಾಗುತ್ತೆ ಅಂತಂದರೆ W2 ಬೇಕಲ್ಲ, W2 ಇಲ್ಲೇ ಇಟ್ಕೊಳ್ಳಿ. ಓಕೆ, M2 ಇಂಟು W1 ಇಂಟು ಡೆಲ್ಟಾ ಟಿ ಬಿ ಡಿವೈಡೆಡ್ ಬೈ 1000 ಇಂಟು ಕೆ ಬಿ. ಓಕೆ, ಸೊ ಇಲ್ಲಿರೋ ವ್ಯಾಲ್ಯೂಸ್ಗಳೆಲ್ಲ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ವೇಟ್. ಇದು ಗ್ರಾಮ್ಸ್ ಅಷ್ಟೇ, ವೆಯ್ಟ್ ಕೇಳ್ತಾ ಇರೋದ್ರಿಂದ SI ಯೂನಿಟ್ ಏನಂದ್ರೆ ಎಂಡ್ ಆಗುತ್ತೆ, ಗ್ರಾಮ್ಸಿಂದ ಎಂಡ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಕ್ವಶನ್ಸ್ ವಾಟ್ ವಿ ಕ್ಯಾನ್ ಸಾಲ್ವ್ ಆಫ್. ಏನಾದ್ರು ಕ್ವಶನ್ಸ್ ಏನಾದ್ರು ಡೌಟ್ ಇದ್ದರೆ, ನಮಗೆ ಇದರಲ್ಲಿ ಕೊಟ್ಟಿದ್ರು ಸಾಲ್ವ್ ಮಾಡೋಕ್ಕೆ ಆಗಿಲ್ಲ ಅಂತ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಈ ಕ್ವಶನ್ ಸಾಲ್ವ್ ಮಾಡಿ ಅಂತ. ನಾನು ಅದನ್ನು ಸಾಲ್ವ್ ಮಾಡಿ ಮತ್ತೆ ರಿಪ್ಲೈ ಮಾಡ್ತೀನಿ ಅದಕ್ಕೆ. ಥ್ಯಾಂಕ್ ಯು.